ಎಲ್ರಿಗೂ ನಮಸ್ಕಾರ ರೀ. ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ. ಬರ್ರಿ ಇವತ್ತು ಇನ್ಸ್ಟೆಂಟಾಗಿ ತರಕಾರಿ ಹಾಕಿ ಉಪ್ಪಿನಕಾಯಿ ಮಾಡೋದು ಹೆಂಗಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕೊಂತೇನೆ. ಹಾಗಾದರೆ ಇದಕ್ಕೆ ಏನೇನು ಬೇಕು, ಹೆಂಗೆ ಮಾಡೋದು ಒಂದು ಸರಿ ನೋಡ್ಕೊಂಬಿಡ್ರಿ. ನಾನಿಲ್ಲಿ ಒಂದು ಅರ್ಧ ಬಟ್ಲಷ್ಟು ಸಾಸಿವೆ ತೊಗೊಂಡೇನಿ ರೀ. ಇಷ್ಟೇನು ಬೇಕಾಗಿಲ್ಲ, ನಾನು ರೋಸ್ಟ್ ಮಾಡಿ ಎತ್ತಿಟ್ಕೋತೀನಿ ರೀ. ಯಾವಾಗ ನಾನು ಹಿಂಗೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡ್ಕೊತೀನಲ್ಲ ಆವಾಗ ಯೂಸ್ ಮಾಡೋಕೆ ಬರ್ತೈತಿ ಅಂಥೇಳಿ ಇದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಇದನ್ನು ಒಂದು 3 ತಿಂಗಳಾದ್ರು ನಾವು ಸ್ಟೋರ್ ಮಾಡಿ ಇಡ್ಬೋದು. ಇದ್ರಾಗ ಒಂದು ಹುಳನೂ ಆಗಂಗಿಲ್ಲ ರೀ, ಅಷ್ಟು ಚೆನ್ನಾಗಿರ್ತೈತಿ. ಅದಕ್ಕಾಗಿ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ರೀ. ನೋಡಿ ಹಿಂಗೆ ಚಟಪಟ ಅಂತ ಸೌಂಡ್ ಬರಬೇಕು ಸಾಸಿವೆ, ಅಲ್ಲಿ ತನಕ ಇದನ್ನು ಹುರ್ಕೋತೀನಿ ರೀ. ನೆಕ್ಸ್ಟ್ ನಾನು ಮೆಂತ್ಯ ಕಾಳನ್ನು ಕೂಡ ಹುರ್ಕೊಂಡು ನಾನು ಎರಡನ್ನೂ ಸಪ್ರೇಟಾಗಿನ ಪುಡಿ ಮಾಡಿ ಇಟ್ಕೋತೀನಿ ರೀ. ಯಾಕಂದರೆ ಒಂದೊಂದು ಉಪ್ಪಿನಕಾಯಿಗೆ ನಾವು ಸಾಸಿವೆ ಬೆಳ್ಸಂಗಿಲ್ಲ ರೀ, ಒಂದೊಂದು ಉಪ್ಪಿನಕಾಯಿಗೆ ಮೆಂತ್ಯ ಕಾಳು ಬೆಳ್ಸಂಗಿಲ್ಲ. ಹಾಗಾಗಿ ಬೇರೆ ಪೌಡ್ರ್ ಮಾಡಿ ನಾನು ಬೇರೆನ ಎತ್ತಿಟ್ಕೊಂಡಿರ್ತೀನಿ ರೀ. ನೋಡಿರಿ ಈಗ ಮೆಂತ್ಯ ಕಾಳು ಒಳ್ಳೆ ಘಮ ಬರೋಂತೈತಿ, ಹಂಗೆ ಚೆನ್ನಾಗಿನ ಫ್ರೈ ಆಗೈತಿ. ಇಷ್ಟ ಆದ್ರೆ ಸಾಕ್ರಿ. ಇವಾಗ ಎರಡನ್ನೂ ನಾನು ಪೌಡ್ರ್ ಮಾಡ್ಕೊತೀನಿ. ಇನ್ನು ನೆಕ್ಸ್ಟ್ ನಾನು ಒಂದು ಬಾಣಲಿ ಒಳಗೆ ಒಂದು 4 ಚಮಚದಷ್ಟು ಎಣ್ಣೆ ಹಾಕೈತೀನಿ ರೀ. ನಾ ಇಲ್ಲಿ 2 ಉಪ್ಪಿನಕಾಯಿ ಹಾಕಕತ್ತದಕ್ಕೆ ನಾನು ಒಂದನ ಒಗ್ಗರಣೆ ಮಾಡಿ ಇಟ್ಕೊತೀನಿ ರೀ. ನೀವು ಒಂದೇ ಉಪ್ಪಿನಕಾಯಿ ಮಾಡ್ಕೊಳೋದು ನಿಮ್ಗೆ ಒಂದು 2 ಚಮಚ ಎಣ್ಣೆ ಸಾಕಾಕೈತಿ. ನಾನಿಲ್ಲಿ 2 ಆಗಿದ್ದಕ್ಕೆ 4 ಚಮಚ ಎಣ್ಣೆ ಹಾಕೇನಿ ರೀ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ನಾವು ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಕೊಂಬಿಡೋಣ. ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆ ಹಾಕೋತೀನಿ ರೀ. ನೋಡಿರಿ ಸಾಸಿವೆ ಎಷ್ಟು ಚೆನ್ನಾಗಿ ಚಟಪಟ ಅನ್ನಕತ್ತೈತಿ ಅಂತಂದ್ರೆ ಇದಕ್ಕೆ ನೆಕ್ಸ್ಟ್ ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ನಿಮ್ಮ ಮನೆಗೆ ಹಿಂಗಿದ್ರೆ ಹಿಂಗೂ ಕೂಡ ಯೂಸ್ ಮಾಡಿರಿ. ನಮ್ಮ ಮನೆಗೆ ಖಾಲಿ ಆಗಿತ್ತು ರೀ, ಹಾಗಾಗಿ ನಾನು ಹಿಂಗೇನು ಹಾಕಕ್ಕೆ ಹೋಗಲಿಲ್ಲ. ಹಂಗೆ ನಿಮ್ಗೆ ಇದಕ್ಕೆ ಜೀರಿಗೆ ಬೇಕಂದ್ರೆ ಜೀರಿಗೆನೂ ಆ್ಯಡ್ ಮಾಡ್ಕೋಬೋದು ರೀ. ನಾನು ಜೀರಿಗೆನ ಹಾಕಕತ್ತಿಲ್ಲ, ಹಾಕಿದ್ರೆ ಚೆನ್ನಾಗಿರ್ತೈತೆ ರೀ. ನೆಕ್ಸ್ಟ್ ಅದು ಒಗ್ಗರಣೆ ತಣ್ಣಗಾಗಂಥೇಳಿ ಬಿಟ್ಟೀನಿ ರೀ. ನೆಕ್ಸ್ಟ್ ನಾನು ನೋಡಿರಿ ಈ ಥರದ್ದು ಸೌತೆಕಾಯಿನ ತೊಗೊಂಡೇನಿ ರೀ. ಒಳಗಿಂದ ಬೀಜ ಏನಿರ್ತೈತಿ ಅದನ್ನೆಲ್ಲ ತೆಗೆದು ಈ ರೀತಿ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಇಷ್ಟು ಪೀಸ್ ಆದ್ರೆ ಸಾಕಾಕೈತಿ, ಇಷ್ಟು ಉದ್ದಕ್ಕೆ. ನಿಮಗೆ ಇದಕ್ಕಿಂತ ದಪ್ಪ ಬೇಕು, ಉದ್ದ ಬೇಕಂದ್ರೆ ಹಾಕ್ಕೋಬೋದು. ಇಲ್ಲಿ 2 ಕ್ಯಾರೆಟ್ನ ನಾನು ಈ ರೀತಿ ಪೀಸ್ ಮಾಡಿ ಇಟ್ಕೊಂಡೀನಿ ರೀ. ನೋಡಿರಿ ಇದು ಒಂದು 3 ಸೌತೆಕಾಯಿ ತೊಗೊಂಡಿನಿ, 2 ಕ್ಯಾರೆಟ್ ತೊಗೊಂಡೀನಿ. ಈ ಸೈಜಿಂದು ಒಂದು 3 ಸೌತೆಕಾಯಿನ ತೊಗೊಂಡಿದ್ನಿ ರೀ. ಇದ್ರದ್ದು ಒಳಗಿಂದೆಲ್ಲ ಬೀಜ ತೆಗಿಬೇಕು. ಹಂಗೆ ಸೌತೆಕಾಯಿ ಹೆಚ್ಚೋಕ್ಕಿಂತ ಮುಂಚೆ ರೀ ನೀವು ಇಸ ಐತೆಲ್ಲ ನೋಡಿ ಆಮೇಲೆ ನೀವು ಬೌಲಿಗೆ ಹಾಕಿ ಇಟ್ಕೊಳ್ರಿ. ಒಂದೊಂದು ಸೌತೆಕಾಯಿ ಇಸ ಇರ್ತೈತಿ. ಈಗ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ರೀ. ನಾನು ಉಪ್ಪು ನನಗೆ ಸ್ಪೂನ್ ಒಳಗೆ ಹಾಕಿ ಅಭ್ಯಾಸ ಎಲ್ಲ, ನನಗೆ ಅದು ಅಳತೆ ಸಿಗಂಗಿಲ್ಲ ಅಂಥೇಳಿ ನಾನು ಹಿಂಗೆ ಕೈಯಿಂದನೇ ಹಾಕೋತೀನಿ. ನಿಮಗೆ ಏನಾರು ಸ್ಪೂನ್ನೇ ಬೇಕಂತಂದ್ರೆ ನೀವು ಸ್ಪೂನ್ನೇ ಹಾಕ್ಕೋಬೋದು ರೀ. ನನಗೆ ಕೈನ ಯಾವಾಗಲೂ ಅಭ್ಯಾಸ. ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕೊಂಡ್ರೆ, ನಮ್ಮದು ಖಾರದ ಪುಡಿ ಖಾರ ಜಾಸ್ತಿ ಐತ್ರಿ, ಕಲ್ಲರ್ ಕಡಿಮೆ ಐತಿ. ಹಾಗಾಗಿ ನಾನಿಲ್ಲಿ 1 ಸ್ಪೂನು ಮತ್ತು ಸೌತೆಕಾಯಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ರೀ. ಅದು ಸ್ವಲ್ಪ ಜಾಸ್ತಿ ತೊಗೊಂಡಿನಲ್ಲ, ಹಾಗಾಗಿ ಅದಕ್ಕೆ ಇನ್ನೊಂದು 1/4 ಸ್ಪೂನು ನಾನು ಖಾರದ ಪುಡಿ ಜಾಸ್ತಿ ಅನ್ನೋಂಗನ ಹಾಕ್ಯಂತೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಅಂದ್ರೆ 1/4 ಚಮಚಕ್ಕಿಂತ ಕಡಿಮೆ ತೊಗೊಂಡೀನಿ ರೀ. ಅದ್ರಾಗನ ನಾನು 2ಕ್ಕೂ ಹಾಕ್ತೀನಿ. ಇಷ್ಟಾದ್ರೆ ಸಾಕು, ಅರಿಶಿನ ಪುಡಿ ಏನು ಜಾಸ್ತಿ ಬೇಕಾಗಂಗಿಲ್ಲ. ಇನ್ನು ನೆಕ್ಸ್ಟ್ ನಾನು ಸಾಸಿವೆ ಪುಡಿ ತೊಗೋತೀನಿ ರೀ. ಸಾಸಿವೆ ಪುಡಿನೂ ಅಷ್ಟೇ ಜಾಸ್ತಿ ಏನು ಹಾಕಂಗಿಲ್ಲ. ನೋಡ್ತಿರ್ಬೋದು ಇಲ್ಲಿ ಒಂದು 1/4 ಚಮಚದಷ್ಟು ಸಾಸಿವೆ ಪುಡಿ ಹಾಕಿ ಹಾಕ್ತೀನಿ ರೀ. 2ಕ್ಕೂ ಅಷ್ಟೇ ಒಂದೊಂದು 1/4 ಚಮಚದಷ್ಟು ಸಾಸಿವೆ ಪುಡಿ ಆದ್ರೆ ಸಾಕಾಕೈತಿ. ಹಂಗೆ ನಾನು ನೆಕ್ಸ್ಟ್ ಮೆಂತ್ಯ ಕಾಳು ಹಾಕ್ಕೋತೀನಿ ರೀ. ಮೆಂತ್ಯ ಕಾಳನ್ನೂ ಅಷ್ಟೇ ರೀ, ಒಂದು 1/4 ಸ್ಪೂನ್ಗಿಂತ ಕಡಿಮೆ ಹಾಕ್ಕೋಬೇಕು. ಇಲ್ಲಾಂದ್ರೆ ಏನಾಕತಿ ಅಂದ್ರೆ ಭಾಳ ಕಹಿ ಆಗಿಬಿಡ್ತೈತಿ. ಇದು ಒಂದು ವೇಳೆ ಫ್ಲೇವರ್ ಕೊಡಲಿ ಅನ್ನೋದಕ್ಕಷ್ಟು ನಾವು ಮೆಂತ್ಯ ಕಾಳು ಹಾಕಿದ್ರೆ ಎಷ್ಟು ಚೆನ್ನಾಗಿರ್ತೈತಿ. ಅದು ಮಧ್ಯೆ ಒಂದು ಸ್ವಲ್ಪ ಕಹಿ ಅಂಶ ಸಿಕ್ತಂದ್ರೆ ಉಪ್ಪಿನಕಾಯಿ ಒಳಗೆ ಭಾಳ ಚೆನ್ನಾಗಿರ್ತೈತೆ ರೀ ತಿನ್ನಕ್ಕೆ. ನೆಕ್ಸ್ಟ್ ನಾನಿಲ್ಲಿ 2ಕ್ಕೂ ಒಂದೊಂದು ನಿಂಬೆ ಹಣ್ಣಿಂದು ರಸ ಹಾಕ್ಕೋತೀನಿ ರೀ. ನಿಂಬೆ ಹಣ್ಣಿನ ರಸ ಯಾಕಂತಂದ್ರೆ ಹುಳಿ ಬೇಕಲ್ರಿ ನಮಗೆ. ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್ನಾಗ ಆಗಿರ್ಬೋದು ಸ್ವೀಟ್ನೆಸ್ ಇರ್ತೈತೆ ಹೊರತು ಹುಳಿ ಇರಂಗಿಲ್ಲ ರೀ. ಹಾಗಾಗಿ ಹುಳಿ ಬರಲಿ, ಆಮೇಲೆ ಉಪ್ಪಿನಕಾಯಿ ಒಂದು ಒಳ್ಳೆ ಟೇಸ್ಟ್ ಕೊಡಲಿ ಅಂಥೇಳಿ ನಾನು 2ಕ್ಕೂ ಸೇರಿ ಅದಕ್ಕೊಂದು ಇದಕ್ಕೊಂದು 2 ನಿಂಬೆ ಹಣ್ಣಿಂದು ರಸ ಹಾಕ್ಕೊಂಡೀನಿ ರೀ. ಇಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅಂದ್ರೆ ಖಾರದ ಪುಡಿ ಮತ್ತು ಸಾಸಿವೆ ಪುಡಿ, ಮೆಂತ್ಯ ಪುಡಿ ಎಲ್ಲ ನೀಟಾಗಿ ಸೌತೆಕಾಯಿಗೆ, ಕ್ಯಾರೆಟ್ಗೆ ನೀಟಾಗಿ ಎಲ್ಲ ಸೆಟ್ ಆಗ್ಬೇಕು ರೀ. ಹಂಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇನ್ನೊಂದು ಉಪ್ಪಿನಕಾಯಿದ್ದು ಒಂದು ಏನು ವಿಶೇಷತೆ ಅಂದ್ರೆ ರೀ, ನಾವು ಕೈ ಇಡಂಗಿಲ್ಲ, ಆಮೇಲೆ ಕಡೆಗೆ ನೀರು ಹಾಕಂಗಿಲ್ಲ. ಹಂಗೆ ಮಾಡಿದ್ವಿ ಅಂತಂದ್ರೆ ನಾವು ಇದನ್ನು ಒಂದು 20 ದಿನದಿಂದ 1 ತಿಂಗಳು ಇಟ್ಕೊಂಡು ತಿನ್ಬೋದು ರೀ. ಅಷ್ಟು ಚೆನ್ನಾಗಿರ್ತೈತೆ ಉಪ್ಪಿನಕಾಯಿ. ಇದಕ್ಕೆ ನೀರು ಹಾಕಬಾರ್ದು ಮತ್ತು ಕೈ ಇಡಬಾರ್ದು ರೀ. ಹಂಗೆ ಇದನ್ನು ಸ್ಟೋರ್ ಮಾಡಿ ನಾವು ಇಟ್ಕೊಂಡ್ವಿ ಅಂದ್ರೆ ಹತ್ತತ್ರ 1 ತಿಂಗಳು ಇಟ್ಕೊಂಡ್ರೂ ತಿಂದ್ರೂ ಇದೇನಾಗಂಗಿಲ್ಲ ರೀ. ಈ ಥರ ಉಪ್ಪಿನಕಾಯಿ ಮಾಡಿದ್ರೆ ಇದನ್ನು ಸೈಡಿಗೆ ಪಲ್ಯ ಹಚ್ಕೊಂಡು ತಿಂತಾರಲ್ಲ ಹಂಗೆ ತಿಂದ್ಬಿಡ್ತಾರೆ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಇನ್ನು ನೆಕ್ಸ್ಟ್ ಇದಕ್ಕೆ ನಾನು ಒಗ್ಗರಣೆ ಏನು ರೆಡಿ ಮಾಡಿಟ್ಟಿದ್ದೆ ಅದು ತಣ್ಣಗಾಗಿತ್ತು ರೀ. ಈಗ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ
ದಿಢೀರ್ ಅನ್ನೋ ಉಪ್ಪಿನಕಾಯಿ ರೆಡಿ ಆಯ್ತು ರೀ. ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕಿ ದಿಢೀರ್ ಉಪ್ಪಿನಕಾಯಿ ರೆಡಿ ಮಾಡಿನಲ್ರಿ, ರೆಡಿ ಆಯ್ತು. ಹಂಗೆ ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು? ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದೆ, ಅದಕ್ಕೆ ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯ್ತು ರೀ. ಭಾಳ ಜನ ನನಗೆ ವಿಡಿಯೋ ನೋಡಿರಿ. ವಿಡಿಯೋ ನೋಡಿದ್ದಷ್ಟೇ ಅಲ್ದೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅದು ಬೇಜಾರಾಯ್ತು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಿಂಗೇನಾರ ರೆಸಿಪಿ ಹಾಕಿದಾಗ ನಿಮ್ಗೆ ಯೂಸ್ಫುಲ್ ಆಕೈತಿ ಅಂತ ಅನ್ಕೋತೀನಿ ರೀ. ಈಗ ಈ ಥರ ಒಂದು ಗಾಜಿನ ಬಟ್ಲಿಗೆ ಹಾಕಿ ಇದನ್ನು ಎತ್ತಿಟ್ಕೊಂಬಿಡೋಣ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಸಿಗೋಣ ಇಂಥದ ಒಂದು ರೆಸಿಪಿ ಜೋಡಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ.